ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಯತೀರ್ಥ ಜಹಗೀರ್ದಾರ್. ಸಂಗೀತ ಸಾಧನಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾನು ಭಾಗ್ಯಶ್ರೀ ರಾಗದ ಪರಿಚಯ ಮತ್ತು ಸ್ವರಗೀತೆಯನ್ನು ಹೇಗೆ ಹಾಡಬೇಕು ಅಂತ ಹೇಳ್ಕೊಟ್ಟಿದ್ದೇನೆ. ಅದನ್ನು ಈಗ ಹಾರ್ಮೋನಿಯಂನಲ್ಲಿ ಹೇಗೆ ನುಡಿಸಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಈಗ ಭಾಗ್ಯಶ್ರೀ ರಾಗದ ಆರೋಹಣ ಅವರೋಹಣ ನೋಡೋಣ. ಸ ಗ ಮ ಧ ನಿ ಸಾ ನಿ ದ ಮ ಮ ಪ ದ ಮ ಗ ರೇ ಸಾ ಗ ಮತ್ತು ನಿ ಕೋಮಲ ಸ್ವರಗಳು. ಗ ಮ ದ ನಿ ಸ ನಿ ದ ಮ ಮ ಪ ದ ಮ ಗ ರೇ ಸ. ಗ ಮ ದ ನಿ ಸ ನಿ ದ ಮ ಮ ಪ ದ ಮ ಗ ರೇ ಸ. ಸ ಗ ಮ ದ ಗ ಮ ದ ನಿ ಸಾ ನಿ ದ ಮ ಗ ರೇ ಸಾ. ಸ ಗ ಮ ದ ಗ ಮ ದ ನಿ ಸಾ ನಿ ದ ಮ ಗ ರೇ ಸಾ. ಸ್ಥಾಯಿ ಆಯ್ತು. ಈಗ ಅಂತರ ನೋಡೋಣ. ಗ ಮ ದ ನಿ ಸಾ ಸ ದ ನಿ ಸ ಗ ರೇ ರೇ ಸಾ. ಗ ಮ ದ ನಿ ಸಾ ಸ ದ ನಿ ಸ ಗ ರೇ ರೇ ಸಾ. ಸ ಸ ನಿ ದ ನಿ ನಿ ದ ಮ ಮ ಪ ದ ಮ ಗ ರೇ ಸ. ಸ ಸ ನಿ ದ ನಿ ನಿ ದ ಮ ಮ ಪ ದ ಮ ಗ ರೇ ಸ. ಗ ಮ ದ ನಿ ಸಾ ನಿ ದ ಮ ಮ ಪ ದ ಮ ಗ ರೇ ಸ. ಗ ಮ ದ ನಿ ಸಾ ನಿ ದ ಮ ಗ ಮ ದ ನಿ ಸಾ ನಿ ದ ಮ ಗ ಮ ದ ನಿ ಸಾ ನಿ ದ ಮ ಮ ಪ ದ ಮ ಗ ರೇ ಸಾ. ನೀವು ಇನ್ನು ಪರ್ಫೆಕ್ಟ್ ಆದ್ರೆ ಸ್ವಲ್ಪ ಫಾಸ್ಟ್ ಆಗಿ ಪ್ಲೇ ಮಾಡಬಹುದು. ಗ ಮ ದ ನಿ ಸ ನಿ ದ ಮ ಮ ಪ ದ ಮ ಗ ರೇ ಸ. ಸ ಗ ಮ ದ ಗ ಮ ದ ನಿ ಸ ನಿ ದ ಮ ಗ ರೇ ಸ. ಗ ಮ ದ ನಿ ಸ ಸ ದ ನಿ ಸ ಗ ರೇ ರೇ ಸ. ಸ ಸ ನಿ ದ ನಿ ನಿ ದ ಮ ಮ ಪ ದ ಮ ಗ ರೇ ಸ. ಗ ಮ ದ ನಿ ದ ನಿ ದ ಮ ಮ ಪ ದ ಮ ಗ ರೇ ಸ. ಸ ಗ ಮ ದ ನಿ ಸ ನಿ ದ ಮ ಗ ರೇ ಸ. ಗ ಮ ದ ನಿ ದ ಸ ದ ನಿ ಸ ಗ ರೇ ರೇ ಸ. ಸ ಸ ನಿ ದ ನಿ ನಿ ದ ಮ ಮ ಪ ದ ಮ ಗ ರೇ ಸ. ಈ ರೀತಿ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಹಾಗೆ ನಿಮ್ಮ ಬೆರಳು ನೀವು ಹೇಳಿದ ಹಾಗೆ ಕೇಳುತ್ತೆ. ಈಗ ತಬಲಾ ಜೊತೆ ಹೇಗೆ ನುಡಿಸಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ದ ನಿ ಸ ನಿ ದ ಮ ಮ ಪ ದ ಮ ಗ ರೇ ಸ.
ಸ ನಿ ದ ಮ ಮ ಪ ದ ಮ ಗ ರೆ ಸ ದ ಗ ಮ ದ ನಿ ಸ ನಿ ದ ಮ ಗ ರೆ ಸ ಗ ಮ ದ ನಿ ಸ ನಿ ದ ಮ ಗ ರೆ ಸ ಗ ಮ ದ ನಿ ಸ ನಿ ದ ಮ ಮ ಪ ದ ಮ ಗ ರೆ ಸ ಗ ಮ ದ ನಿ ಸ ಸ ದ ನಿ ಸ ಗ ರೆ ರೆ ಸ ಗ ಮ ದ ನಿ ಸ ಸ ದ ನಿ ಸ ಗ ರೆ ರೆ ಸ ಸ ಸ ನಿ ದ ನಿ ನಿ ದ ಮ ಮ ಪ ದ ಮ ಗ ರೆ ಸ ಸ ಸ ನಿ ದ ನಿ ನಿ ದ ಮ ಮ ಪ ದ ಮ ಗ ರೆ ಸ ಗ ಮ ದ ನಿ ಸ ನಿ ದ ಮ ಮ ಪ ದ ಮ ಗ ರೆ ಸ ಗ ಮ ದ ನಿ ಸ ನಿ ದ ಮ ಗ ಮ ದ ನಿ ಸ ನಿ ದ ಮ ಗ ಮ ದ ನಿ ಸ ನಿ ದ ಮ ಮ ಪ ದ ಮ ಗ ರೆ ಸ. ಇದುವರೆಗೆ ಭಾಗ್ಯಶ್ರೀ ರಾಗದ ಸ್ವರಗೀತೆಯನ್ನು ಹೇಗೆ ಹಾರ್ಮೋನಿಯಂನಲ್ಲಿ ನುಡಿಸಬೇಕು ಮತ್ತು ತಬ್ಲಾ ಜೊತೆ ಹೇಗೆ ಪ್ಲೇ ಮಾಡಬೇಕು ಅಂತ ನೋಡಿದ್ರಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭಾಗ್ಯಶ್ರೀ ರಾಗದ ಲಕ್ಷಣ ಗೀತೆಯನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.